ಎಲ್ಲರಿಗೂ ನಮಸ್ಕಾರ. ಹೇಗಿದ್ದೀರಾ ಎಲ್ಲರೂ? ಹೋದ ವಾರ KCET 2026 ರಿಸಲ್ಟ್ಸ್ ಅನೌನ್ಸ್ ಆಗಿತ್ತು. ಅಂದ್ರೆ ನಿಮ್ಗೆ ಎಲ್ಲರಿಗೂ KCET 2026 ರ್ಯಾಂಕ್ಸ್ ಬಂದಿರುತ್ತೆ. ಸೊ ಯಾರ್ಯಾರಿಗೆ ಚೆನ್ನಾಗಿ ರ್ಯಾಂಕ್ ಬಂದಿದೆ ಅವ್ರಿಗೆಲ್ಲರಿಗೂ ತುಂಬಾ ಕಂಗ್ರಾಚುಲೇಷನ್ಸ್. ಹಾಗೂ ತುಂಬಾ ಜನ ಕಾಮೆಂಟ್ ಮಾಡ್ತಿದ್ರಿ, ಕೆಲವೊಬ್ಬರಿಗೆ ರ್ಯಾಂಕ್ 1 lakh ಪ್ಲಸ್ ಹೋಗಿದೆ, 1.5 lakh ಪ್ಲಸ್ ಹೋಗಿದೆ, ಅಥವಾ ರ್ಯಾಂಕ್ ಅಬೌವ್ 2 lakhs ಇದೆ. ಸೊ ಈ ಒಂದು ಸಿಚುಯೇಷನ್ ಅಲ್ಲಿ ನಿಮ್ಗೆ ಇಂಜಿನಿಯರಿಂಗ್ ಸೀಟ್ ಸಿಗುತ್ತಾ ಇಲ್ವಾ ಅಂತ ಡೌಟ್ಸ್ ಇತ್ತು ನಿಮ್ಗೆ. ಈ ಒಂದು ವಿಡಿಯೋದಲ್ಲಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡೋಣ. ಇಲ್ಲಿ ಈ ಒಂದು ನ್ಯೂಸ್ ಪೇಪರ್ ಇಮೇಜ್ ಅಲ್ಲಿ ನೋಡಿ, ಮೋರ್ ದ್ಯಾನ್ 5,000 ಇಂಜಿನಿಯರಿಂಗ್ ಪ್ಲಸ್ ಆರ್ಕಿಟೆಕ್ಚರ್ ಸೀಟ್ಸ್ ದಿಸ್ ಇಯರ್ ಅಂತ ಹಾಕಿದ್ದಾರೆ. ಸೊ ಇಲ್ಲಿ ನೋಡಿ 75,000 ಪ್ಲಸ್ ಗವರ್ಮೆಂಟ್ ಸೀಟ್ಸ್ ವಿಲ್ ಬಿ ಅಲಾಟೆಡ್ ಬೈ KEA. KCET ಇಲ್ಲಿ ನೆಕ್ಸ್ಟ್ ಸ್ಟೆಪ್ ನಿಮ್ಗೆ ಕೊಡೋದು ಅವರು ಆಪ್ಷನ್ ಎಂಟ್ರಿ ಲಿಸ್ಟ್ ಹಾಕಕ್ಕೆ. ಆಪ್ಷನ್ ಎಂಟ್ರಿ ಏನಂದ್ರೆ ನಿಮ್ಗೆ ಯಾವ್ಯಾವ ಕಾಲೇಜಸ್ ಬೇಕು ಅಥವಾ ಆ ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಯಾವ್ಯಾವ ಬ್ರಾಂಚಸ್ ಬೇಕು, ಯಾವ ಪ್ರಯಾರಿಟಿ ಆರ್ಡರ್ ಅಲ್ಲಿ ಬೇಕೋ ಆ ಒಂದು ಆರ್ಡರ್ ನ ನೀವು ಕೊಡ್ಬೇಕು. ಈ ಒಂದು ಪಾಯಿಂಟ್ ಅಲ್ಲಿ ನೀವು ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ನಿಮ್ಮ ರ್ಯಾಂಕ್ ಅಬೌವ್ 1 ಲಕ್ಷ ಹೋಗಿದ್ರು ಪರವಾಗಿಲ್ಲ, ನೀವು ಒಂದು ಪ್ರಾಪರ್ ಆಗಿರ್ತಕ್ಕಂಥ ಆಪ್ಷನ್ ಎಂಟ್ರಿ ಲಿಸ್ಟ್ ನ ಪ್ರಿಪೇರ್ ಮಾಡ್ಬೇಕಾಗಿರುತ್ತೆ. ಸೊ ಇದನ್ನ ಹೇಗೆ ಪ್ರಿಪೇರ್ ಮಾಡಬೇಕು ಅದು ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೇಳ್ಕೊಡ್ತೀನಿ. ನಾನು ಏನೇನ್ ಹೇಳ್ತೀನಿ ಅದನ್ನ ಕ್ಲೀನ್ ಆಗಿ ಕೇಳಿಸ್ಕೊಳ್ಳಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫಸ್ಟ್ ಆಫ್ ಆಲ್ ನೀವು ಎರಡು ಕೆಲಸ ಮಾಡಬೇಕು. ಡೌನ್ಲೋಡ್ ಲಾಸ್ಟ್ ಇಯರ್ ಕಟ್ ಆಫ್ PDFs. KEA ವೆಬ್ಸೈಟ್ ಅಲ್ಲಿ ಹೋಗ್ಬಿಟ್ಟು ನಿಮ್ಗೆ ಲಾಸ್ಟ್ ಇಯರ್ UGCET 2025 ಅಲ್ಲಿ, ಅಂದ್ರೆ ಪ್ರಿವಿಯಸ್ ಇಯರ್ ಅಂಡರ್ ಅಲ್ಲಿ UGCET 2025 ಅಲ್ಲಿ ನಿಮ್ಗೆ ಎಲ್ಲ ರೌಂಡ್ಸ್ ಕಟ್ ಆಫ್ PDF ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮತ್ತೆ ಈ ವರ್ಷದ್ದು 2026 ಸೀಟ್ ಮ್ಯಾಟ್ರಿಕ್ಸ್ ಬಿಟ್ಟಿರ್ತಾರೆ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ನೀವು ಒಂದು ಕಾಲೇಜ್ ಲಿಸ್ಟ್ ಮಾಡಬೇಕು, ಕಾಲೇಜಸ್ ಲಿಸ್ಟ್ ಮಾಡಬೇಕು ಅಕಾರ್ಡಿಂಗ್ ಟು ಯುವರ್ ರ್ಯಾಂಕ್ ಅಂಡ್ ಕ್ಯಾಟಗರಿ. ನಿಮ್ಗೆ ಕ್ಯಾಟಗರಿ ಗೊತ್ತಿರುತ್ತೆ, ನಿಮ್ಮ ರ್ಯಾಂಕ್ ಅನೌನ್ಸ್ ಆಗಿದೆ, ಅದರ ಪ್ರಕಾರ ಕಾಲೇಜ್ ಲಿಸ್ಟ್ ಪ್ರಿಪೇರ್ ಮಾಡಬೇಕು. ಹೇಗೆ ಪ್ರಿಪೇರ್ ಮಾಡ್ತೀರಾ ಅಂದ್ರೆ ಈ ಕಟ್ ಆಫ್ PDFs ನೋಡ್ಬಿಟ್ಟು ಪ್ರಿಪೇರ್ ಮಾಡಬೇಕು. ಈಗ 3 ways ಇರುತ್ತೆ ಅರ್ಥ ಮಾಡ್ಕೊಳಕ್ಕೆ. ನಿಮ್ಗೆ ಯಾವ್ದಾದ್ರು ಸ್ಪೆಸಿಫಿಕ್ ಕಾಲೇಜ್ ಬೇಕಾ, ಅಥವಾ ಯಾವ್ದಾದ್ರು ಸ್ಪೆಸಿಫಿಕ್ ಬ್ರಾಂಚ್ ಬೇಕಾ, ಅಥವಾ ನಿಮ್ಗೆ ಗುಡ್ ಕಾಲೇಜ್ ಪ್ಲಸ್ ಗುಡ್ ಬ್ರಾಂಚ್ ಅಂದ್ರೆ ನಾನು ರೆಫರೆನ್ಸ್ ಆಗಿ ಹೇಳ್ತಿರೋದು ನಿಮ್ಗೆ ಈ 3 ವೇಸ್ ಅಲ್ಲಿ ನೀವು ಆಪ್ಷನ್ ಎಂಟ್ರಿ ಲಿಸ್ಟ್ ನ ಪ್ರಿಪೇರ್ ಮಾಡಬಹುದು. ಸ್ಪೆಸಿಫಿಕ್ ಕಾಲೇಜ್ ಅಂದ್ರೆ ನಿಮ್ಗೆ ಬ್ರಾಂಚ್ ಯಾವ್ದಾದ್ರು ಬರ್ಲಿ, ಬಟ್ ನಿಮ್ಗೆ ಅದೇ ಕಾಲೇಜ್ ಬೇಕು ಅಂದ್ರೆ ಆ ಕಾಲೇಜಸ್ ನ ಮಾತ್ರ ನೀವು ಸ್ಟಾರ್ಟಿಂಗ್ ಇಂದ ಹಾಕೊಂಡು ಹೋಗ್ಬೇಕು. ಸ್ಪೆಸಿಫಿಕ್ ಬ್ರಾಂಚ್ ಅಂದ್ರೆ ಈಗ ಕೆಲವೊಬ್ಬರಿಗೆ ಬರೀ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಬೇಕು, ಯಾವ್ದಾದ್ರು ಕಾಲೇಜ್ ಪರವಾಗಿಲ್ಲ, ನನಗೆ ಈ ಒಂದು ಬ್ರಾಂಚ್ ಬೇಕು ಅಂದ್ರೆ ಆ ಒಂದು ಬ್ರಾಂಚಸ್ ನ ಮಾತ್ರ ಹಾಕೊಂಡು ಹೋಗ್ಬೇಕು. ಅಕಾರ್ಡಿಂಗ್ ಕಾಲೇಜು ಚೆನ್ನಾಗಿರೋದು ಬರಬೇಕು, ಮತ್ತೆ ಬ್ರಾಂಚ್ ಚೆನ್ನಾಗಿರೋದು ಸಿಗ್ಬೇಕಂದ್ರೂ ಅದಕ್ಕೆ ತಕ್ಕಂತ ನೀವು ಮಿಕ್ಸ್ ಆಪ್ಷನ್ ಎಂಟ್ರಿ ಲಿಸ್ಟ್, ಕಂಪ್ಯೂಟರ್ ಸೈನ್ಸ್ ವಿತ್ ಬಿಸ್ನೆಸ್ ಸಿಸ್ಟಮ್, ಕಂಪ್ಯೂಟರ್ ಸೈನ್ಸ್ ವಿತ್ AIML, ಅಥವಾ ಬರೀ AIML ಅಥವಾ ಇನ್ಫಾರ್ಮೇಶನ್ ಸೈನ್ಸ್. ಸೊ ಆ ತರ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ನೀವು ಪ್ರಿಪೇರ್ ಮಾಡಬಹುದು. ಇವಾಗ ನಿಮ್ಗೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇರುತ್ತೆ. ಯು ಹ್ಯಾವ್ ಟು ಡಿಸೈಡ್ ನಿಮ್ಗೆ ಕಾಲೇಜ್ ಮಾತ್ರ ಫೋಕಸ್ ಮಾಡ್ಬೇಕು, ಬ್ರಾಂಚ್ ಯಾವ್ದಾದ್ರು ಆಗಿಲ್ಲಿ ಪರವಾಗಿಲ್ಲ ಅಂತ ಅನ್ಕೊಂಡ್ರೆ ಆ ಕಾಲೇಜಸ್ ಮಾತ್ರ ಸ್ಟಾರ್ಟಿಂಗ್ ಇಂದ ಹಾಕೊಂಡು ಹೋಗಿ. ಅಥವಾ ನಿಮ್ಗೆ ಬರೀ ಬ್ರಾಂಚಸ್ ಬೇಕು, ನನ್ಗೆ ಚೆನ್ನಾಗಿರೋದು ಕಾಲೇಜಸ್ ಯಾವ್ದಾದ್ರು ಪರವಾಗಿಲ್ಲ, ನಂಗೆ ಬರೀ ಆ ಒಂದು ಬ್ರಾಂಚ್ ಅಲ್ಲಿ ಓದ್ಬೇಕಾದ್ರೆ ನೀವು ಆ ಬ್ರಾಂಚಸ್ ನ ಫಸ್ಟ್ ಹಾಕೊಂಡು ಹೋಗ್ಬೇಕು. ಬಟ್ ನನ್ನ ಅಡ್ವೈಸ್ ಏನಿರುತ್ತೆ ಅಂದ್ರೆ, ನಿಮ್ಮ ರ್ಯಾಂಕ್ ಅಕಾರ್ಡಿಂಗ್ ಗುಡ್ ಕಾಲೇಜ್ ಪ್ಲಸ್ ಗುಡ್ ಬ್ರಾಂಚ್ ಎರಡು ಮಿಕ್ಸ್ ಅಲ್ಲಿ ಹಾಕಿ. ಅದಕ್ಕಿಂತ ಮುಂಚೆ ನೀವು ಇವಾಗ ಡಿಸೈಡ್ ಮಾಡ್ಬೇಕು ವೆದರ್ ಯು ಹ್ಯಾವ್ ಟು ಗೋ ಫಾರ್ ಡಿಫ್ರೆಂಟ್ ಬ್ರಾಂಚಸ್ ಇರುತ್ತೆ ಮುಂದೆ. ಈಗ ನಿಮ್ಗೆ ಟರ್ನಿಂಗ್ ಪಾಯಿಂಟ್ ಆಗಿರುತ್ತೆ, ನೀವು ಒಂದು ಬ್ರಾಂಚ್ ಡಿಸೈಡ್ ಮಾಡ್ಬೇಕು. ನಿಮ್ಗೆ ಎಲೆಕ್ಟ್ರಾನಿಕ್ಸ್ ಬೇಕಾ, ಅಥವಾ ನಿಮ್ಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಸಾಫ್ಟ್ವೇರ್ ರಿಲೇಟೆಡ್ ಬೇಕಾ, ಅಥವಾ ನೀವು EEE ಅಥವಾ ETE ಅಥವಾ ಅದ್ರ ಬಿಟ್ಟು ಬೇರೆ ಯಾವ್ದಾದ್ರು ಡೊಮೈನ್ ಹೋಗ್ತೀರಾ ಅಂತ ಅಂದ್ರೆ ಇವಾಗಲೇ ನೀವು ಡಿಸೈಡ್ ಮಾಡ್ಬೇಕು. ಯಾಕಂದ್ರೆ 4 ವರ್ಷ ನೀವು ಅದೇ ಬ್ರಾಂಚ್ ಅಲ್ಲಿ ಓದ್ಬೇಕಾಗಿರುತ್ತೆ. ನೀವು ಆಮೇಲೆ ಮುಂದೆ ರಿಗ್ರೆಟ್ ಮಾಡಬಾರ್ದು, ಯಾಕಂತ ಈ ಬ್ರಾಂಚ್ ತಗೊಂಡೆ ಅಂತ. ಇವಾಗಲೇ ಚೂಸ್ ಮಾಡಿ ನಿಮ್ಮ ಇಂಟ್ರೆಸ್ಟ್ ಯಾವ ಬ್ರಾಂಚ್ ಅಲ್ಲಿ ಇದೆ ಅಂತ, ಅದಕ್ಕೆ ತಕ್ಕಂತೆ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ನೀವು ಕಾಲೇಜಸ್ ನ ಲಿಸ್ಟ್ ಮಾಡಿ. ಡೌನ್ಲೋಡ್ ಮಾಡಿದೀನಿ ನಾನು ಲಾಸ್ಟ್ ಇಯರ್ ಕಟ್ ಆಫ್ ರೌಂಡ್ 3 ಅದನ್ನ ಹೇಗೆ ಅನಲೈಸ್ ಮಾಡ್ಬೇಕಂತ ನಿಮ್ಗೆ ಇವಾಗ ಹೇಳ್ಕೊಡ್ತೀನಿ. ಇದು ಲಾಸ್ಟ್ ಇಯರ್ ನಾನು ತಗೊಂಡಿರೋದು UGCET 2025 ಥರ್ಡ್ ರೌಂಡ್ ಅಂದ್ರೆ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂತ ಹೇಳ್ತಿದ್ರು ಇದಕ್ಕೆ. ರ್ಯಾಂಕ್ಸ್ ಫಾರ್ ಇಂಜಿನಿಯರಿಂಗ್ ತಗೊಂಡಿದ್ದೀನಿ. ಎಲ್ಲ ಕಾಲೇಜಸ್ಗೂ ಒಂದೊಂದು ಕೋಡ್ ಇರುತ್ತೆ, CET ಕೋಡ್ ಅಂತ ಇರುತ್ತೆ ನೋಡಿ. ಈಗ ಯೂನಿವರ್ಸಿಟಿ ಆಫ್ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್, ಅದಕ್ಕೆ E001 ಅಂತ ಕೋಡ್ ಇದೆ. ಕೋಡ್ ಅನ್ನ ನೀವು ನೆನ್ಪಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ, ಬಟ್ ನಿಮ್ಗೆ ಗೊತ್ತಿರಬೇಕು ಕೆಲವೊಂದು ಏಡೆಡ್ ಕಾಲೇಜಸ್ ಇರುತ್ತೆ, ಅನ್ಏಡೆಡ್ ಕಾಲೇಜಸ್ ಇರುತ್ತೆ. ಸೊ ಹೆಸರು ಸೇಮ್ ಇರುತ್ತೆ, ಬಟ್ ಅದಕ್ಕೆ ಕೋಡ್ ಸಪರೇಟ್ ಆಗಿರುತ್ತೆ. ಯೂನಿವರ್ಸಿಟಿ ವಿಶ್ವೇಶ್ವರಯ್ಯ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅದರಲ್ಲಿ ಇರ್ತಕ್ಕಂಥ ಜನರಲ್ ಮೆರಿಟ್ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ತಗೊಂಡಿರೋದು ಜನರಲ್ ಮೆರಿಟ್ ಅಲ್ಲೇ ಕಟ್ ಆಫ್ ಯೂಶಲಿ ನೋಡೋದು. ಬಿಕಾಸ್ ರೆಸ್ಟ್ ಆಫ್ ದಿ ಕ್ಯಾಟಗರಿ ಕಟ್ ಆಫ್ಸ್ ನಿಮ್ಗೆ ಜಾಸ್ತಿವರೆಗೂ ಹೋಗುತ್ತೆ, ಬಟ್ ಜನರಲ್ ಮೆರಿಟ್ ವಿಲ್ ಬಿ ದಿ ಕಟಿಂಗ್ ಪಾಯಿಂಟ್ ವೇರ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಇದಕ್ಕಿಂತ ಜಾಸ್ತಿ ರ್ಯಾಂಕ್ ಹೋದ್ರೆ ನಿಮ್ಗೆ ಈ ಸೀಟ್ ಸಿಗೋ ಚಾನ್ಸಸ್ ಇರಲ್ಲ. ಫಾರ್ ಎಕ್ಸಾಂಪಲ್ UVC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಲಾಸ್ಟ್ ವರ್ಷ 5020 ಕ್ಲೋಸ್ ಆಗಿತ್ತು. ಸೊ ನಿಮ್ಗೆ ಈ ವರ್ಷ ಏನಾದ್ರು 5020 ಒಳಗೆ ಏನಾದ್ರು ರ್ಯಾಂಕ್ ಬಂದಿದ್ರೆ ದೇರ್ ವಿಲ್ ಬಿ ಅ ಚಾನ್ಸ್ ದಟ್ ಈ ವರ್ಷ ನಿಮ್ಗೆ UVC ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಸಿಗಬಹುದು. ಐಡಿಯಾ ಸಿಗತ್ತೆ. ದಿ ಕಟ್ ಆಫ್ ಲೈನ್ ವಾಸ್ 5020 ರ್ಯಾಂಕ್ ವಾಸ್ ದ ಲಾಸ್ಟ್ ಅಲೋಕೇಟೆಡ್ ಫಾರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ಲಾಸ್ಟ್ ವರ್ಷ ಈ ಒಂದು ಕಾಲೇಜ್ ಅಂತ. ಸೊ ಅದೇ ತರ ನೀವು ಎಲ್ಲಾ ಕಾಲೇಜಸ್ ಮಾಡ್ಕೊಂಡು ಹೋಗ್ಬೇಕು. ಇಲ್ಲಿ ನೋಡಿ ಲಾಸ್ಟ್ ವರ್ಷ E002 ಗೌರ್ಮೆಂಟ್ SKJS ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಅಲ್ಲಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ 26,717 ಅಲ್ಲೇ ಕ್ಲೋಸ್ ಆಯ್ತು. ಸೊ ಇದಕ್ಕಿಂತ ಒಳಗೆ ನಿಮ್ಮ ರ್ಯಾಂಕ್ ಇದ್ರೆ ನಿಮ್ಗೆ ಈ ವರ್ಷನೂ ಚಾನ್ಸ್ ಇರುತ್ತೆ ನಿಮ್ಗೆ CS ಈ ಒಂದು ಕಾಲೇಜಲ್ಲಿ ಸಿಗಬಹುದು ಅಂತ.
ಮತ್ತೆ ಇಲ್ಲಿ ಇನ್ನೊಂದು ಪಾಯಿಂಟ್ ಏನಂದ್ರೆ ಇದು ಥರ್ಡ್ ರೌಂಡ್ ಕಟ್ ಆಫ್. ಫಸ್ಟ್ ರೌಂಡ್ ಸೆಕೆಂಡ್ ರೌಂಡ್ ಇದಕ್ಕಿಂತ ಕಡಿಮೆ ಹೋಗಿರೋದು. ಥರ್ಡ್ ರೌಂಡ್ ಅಂದ್ರೆ ಅಟ್ ದ ಲಾಸ್ಟ್ ಲೈನ್, ನಾವು ಡೆಡ್ ಲೈನ್ ಅಂತ ಹೇಳ್ತೀವಿ ಇದಕ್ಕೆ, ಅದರದ್ದು ಇಟ್ಕೊಂಡು ಕಟ್ ಆಫ್ ನಾವು ನೋಡೋದು. ಸೊ E004 ಡಾಕ್ಟರ್ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ E004 ಇದು ಏಡೆಡ್ ಸೀಟ್ ಆಗಿರೋದ್ರಿಂದ ಲಾಸ್ಟ್ ವರ್ಷ ಜನರಲ್ ಮೆರಿಟ್ 12,452 ಗೆ ಕ್ಲೋಸ್ ಆಗಿತ್ತು. ಬಟ್ ಈಗ ನಿಮ್ ಪ್ಲಸ್ ಪಾಯಿಂಟ್ ಏನಂದ್ರೆ ನಿಮ್ಗೆ ಇಲ್ಲಿ ಯಾವ್ದಾದ್ರು ಕ್ಯಾಟಗರೀಸ್ ವೈಸ್ ನೋಡಿದ್ರೆ ನಿಮ್ಗೆ ಇದಕ್ಕಿಂತ ಜಾಸ್ತಿನೇ ಸಿಗುತ್ತೆ. 12,900 ವರ್ಗು ಹೋಗಿದೆ, ಅಥವಾ ಕ್ಯಾಟಗರಿ 2AR ಗೆ 17,605 ವರ್ಗು ಹೋಗಿದೆ ಅಂತ ನಿಮ್ಮ ಕ್ಯಾಟಗರಿ ವೈಸ್ ನೋಡ್ಬೇಕು. ಅಥವಾ ನಿಮ್ಗೆ ಜನರಲ್ ಮೆರಿಟ್ ಇದೆ, ಜನರಲ್ ಮೆರಿಟ್ ಅಲ್ಲಿ ನೋಡಿ ನಿಮ್ಗೆ ಯಾವ್ದಾದ್ರು ಕ್ಯಾಟಗರಿ ಇದ್ರೆ ಕ್ಯಾಟಗರಿಯಲ್ಲಿ ನೋಡಿ ಅದಕ್ಕಿಂತ ಜಾಸ್ತಿ ರ್ಯಾಂಕ್ ನಿಮ್ಮದಿದ್ರೆ ಈ ವರ್ಷ ಆ ಒಂದು ಬ್ರಾಂಚ್ ಸಿಗೋದು ಕಷ್ಟ ಆಗಿರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಈ ಯೂನಿವರ್ಸಿಟಿ ಇರೋದ್ರಿಂದ ನಿಮ್ಗೆ ಬಿಟೆಕ್ ಸಿಗುತ್ತೆ. BE ನಿಮ್ಗೆ ಬ್ಯಾಚುಲರ್ಸ್ ಆಫ್ ಇಂಜಿನಿಯರಿಂಗ್ ಆಗಿರುತ್ತೆ. ಬಟ್ degree is similar, no changes in the course, but ಯೂನಿವರ್ಸಿಟೀಸ್ ಅಲ್ಲಿ ಯೂಶಲಿ ಬಿಟೆಕ್ ಪ್ರೊವೈಡ್ ಆಗುತ್ತೆ. ನೀವು ಇವಾಗ ಫ್ರೀ ಇರ್ತೀರಾ, ಮನೇಲಿ ಕುತ್ಕೊಂಡು ಅನಲೈಸ್ ಮಾಡಿ ಒಂದ್ ಪೇಪರ್ ತಗೊಳ್ಳಿ, ಮತ್ತೆ ಇವೆಲ್ಲ ಲಿಸ್ಟ್ ಕಾಲೇಜಸ್ ನೀವು ಲಿಸ್ಟ್ ಮಾಡ್ತಾ ಹೋಗಿ. ಇದು ಈ ವರ್ಷದ ಸೀಟ್ ಮ್ಯಾಟ್ರಿಕ್ಸ್. ಇಲ್ಲಿ ಹೋಗೋಣ. ನಾನು ನಿಮ್ಗೆ ಒಂದ್ ಎಕ್ಸಾಂಪಲ್ ಹುಡುಕಿದ್ದೀನಿ. ನಾನು ನಿಮ್ಗೆ ಹೇಳ್ದೆ ಅಲ್ವಾ 5,000 ಇಂಜಿನಿಯರಿಂಗ್ ಪ್ಲಸ್ ಆರ್ಕಿಟೆಕ್ಚರ್ ಸೀಟ್ಸ್ ಇನ್ಕ್ರೀಸ್ ಆಗಿದೆ ಅಂತ. ಅದು ನೀವು ಹೇಗೆ ಅರ್ಥ ಮಾಡ್ಕೋಬೇಕಂತ ಈ ಒಂದು ಪಾಯಿಂಟ್ ನಿಮ್ಗೆ ಹೇಳ್ತೀನಿ. ಬಿಕಾಸ್ ಈ ಒಂದು ಪಾಯಿಂಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಗೆ ಗೊತ್ತಿರಲ್ಲ. ಇದ್ರಲ್ಲಿ ಇರ್ತಕ್ಕಂಥ ಎಲ್ಲಾ ಕಾಲೇಜಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ರಾಂಚಸ್, ಅದ್ರಲ್ಲಿ ಇರ್ತಕ್ಕಂಥ ಇಂಟೇಕ್ ಸೀಟ್ಸ್ ಎಷ್ಟಿರುತ್ತೆ ಅದೆಲ್ಲ ಲಿಸ್ಟ್ ಆಗಿರುತ್ತೆ. ಇಲ್ಲಿ ನೋಡಿ, ನಾನು ಒಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್ ಅಲ್ಲಿ ಈ ವರ್ಷ ಬಿಟ್ಟಿರ್ತಕ್ಕಂಥ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಬಿಟೆಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್. ಸೊ ಇದರಲ್ಲಿ ಇಂಟೇಕ್ ಥ್ರೂ KEA 24 ಸೀಟ್ಸ್ ಆಗಿದೆ. ಈ ಒಂದು ಬ್ರಾಂಚ್ ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ ಅಂದ್ರೆ ಲಾಸ್ಟ್ ಇಯರ್ ಕಟ್ ಆಫ್ PDF ತೆಗಿತಾರೆ. ಸೇಮ್ ಕಾಲೇಜ್ ಹುಡುಕ್ತೀನಿ, MS ರಾಮಯ್ಯ ಯೂನಿವರ್ಸಿಟಿ ಆಫ್ ಅಪ್ಲೈಡ್ ಸೈನ್ಸಸ್. ಸೊ ಇಲ್ಲಿ ನೀವು ನೋಡ್ಬೋದು, ಇಲ್ಲಿ ಆ ಒಂದು ಬ್ರಾಂಚ್ ಇಲ್ಲ. ಇಲ್ಲಿ ನೋಡಿ, ಬಿಟೆಕ್ ಇನ್ ಏರೋಸ್ಪೇಸ್ ಇದೆ, ಬಿಟೆಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಮೆಷಿನ್ ಲರ್ನಿಂಗ್ ಇದೆ. ಬಟ್ ಈಗ ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ನೋಡಿ, ಬಿಟೆಕ್ ಇನ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಡೇಟಾ ಸೈನ್ಸ್ ಅಂದ್ರೆ ಈ ಒಂದು ಬ್ರಾಂಚ್ ಹೊಸದಾಗಿ ಇನ್ಕ್ಲೂಡ್ ಆಗಿದೆ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಬರೀ ಲಾಸ್ಟ್ ಇಯರ್ ಅಲ್ಲಿ ಕಟ್ ಆಫ್ ಅಲ್ಲಿ ಇರ್ತಕ್ಕಂಥ ಬ್ರಾಂಚಸ್ ನ ಮಾತ್ರ ನೋಡ್ಕೊಂಡು ಹೋಗ್ತಾರೆ. ಆದ್ರೆ ಅವರು ಹೊಸದಾಗಿ ಇನ್ಕ್ಲೂಡ್ ಆಗಿರ್ತಕ್ಕಂಥ ಬ್ರಾಂಚಸ್ ನ ಮಿಸ್ ಮಾಡ್ಬಿಡ್ತಾರೆ ಸುಮಾರು ಕಾಲೇಜಸ್ ಅಲ್ಲಿ. ಸೊ ನಾನು ಹೇಳ್ದೆ ಅಲ್ವಾ, 5,000 ಇಂಜಿನಿಯರಿಂಗ್ ಪ್ಲಸ್ ಆರ್ಕಿಟೆಕ್ಚರ್ ಇನ್ಕ್ಲೂಡ್ ಆಗಿದೆ ಅಂದ್ರೆ ಎಲ್ಲ ಕಾಲೇಜಸ್ ಅಲ್ಲಿ ನೀವು ಈ ತರ ಹುಡ್ಕೊಂಡು ಹೋಗ್ಬೇಕು. ಲಾಸ್ಟ್ ಇಯರ್ ಯಾವ್ದಾವ್ದು ಇದ್ದಿಲ್ಲ, ಈ ವರ್ಷ ಯಾವ್ದಾವ್ದು ಇನ್ಕ್ಲೂಡ್ ಆಗಿದೆ, ಹೊಸ ಬ್ರಾಂಚಸ್ ನೆಲ್ಲ ನೀವು ಹಾಕಿದ್ರೆ ದೇರ್ ವಿಲ್ ಬಿ ಎ ಚಾನ್ಸ್ ದಟ್ ನಿಮ್ಮ ರ್ಯಾಂಕ್ ಅಕಾರ್ಡಿಂಗ್ ಆ ಒಂದು ಕಾಲೇಜ್ ಅಥವಾ ಆ ಒಂದು ಬ್ರಾಂಚ್ ಮ್ಯಾಚ್ ಆಗ್ತಿದ್ರೆ ಅಂದ್ರೆ ನಿಮ್ಗೆ ಅದು ಅಲಾಟ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಟ್ರಿಕ್. ನೀವು ಇಲ್ಲಿ ಅನಲೈಸ್ ಮಾಡಿ ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ ಇನ್ಕ್ಲೂಡ್ ಮಾಡಬೇಕು. ಇಫ್ ಟೈಮ್ ಪರ್ಮಿಟ್ಸ್ ನಾನು ನಿಮ್ಗೆ ಒಂದು ಲಿಸ್ಟ್ ಸಹ ಪ್ರೊವೈಡ್ ಮಾಡ್ತೀನಿ, ಟಾಪ್ ಇಂಜಿನಿಯರಿಂಗ್ ಕಾಲೇಜಸ್ ನೀವು ಹೇಗೆ ಹುಡ್ಕೊಂಡು ಹೋಗ್ಬೋದು ಅಂತ. ಅಥವಾ ನೀವು ಬೆಂಗಳೂರಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಟಾಪ್ ಕಾಲೇಜಸ್ ಇನ್ ಬೆಂಗಳೂರು ಹೇಗೆ ನೋಡ್ಬೋದು, ಅಥವಾ ನೀವು ಹಾಸ್ಟೆಲ್ ಹೋಗಿ ಶಿಫ್ಟ್ ಆಗ್ತಿದೆ ಅಂದ್ರೆ ಅದರ ಬೇಸಿಸ್ ಮೇಲೆ ಯಾವ್ಯಾವ ಕಾಲೇಜಸ್ ನೀವು ಇನ್ಕ್ಲೂಡ್ ಮಾಡಬಹುದು. ಪ್ಲಸ್ ಪಾಯಿಂಟ್ ಏನಂದ್ರೆ ಯಾವುದೇ ರ್ಯಾಂಕ್ ಆಗಿಲ್ಲ, ನಿಮ್ದು 1 lakh ಅಬೌವ್ ರ್ಯಾಂಕ್ ಆಗಿದ್ರು ಪರವಾಗಿಲ್ಲ, ನೀವು ಟಾಪ್ ಕಾಲೇಜಸ್ ನ ಫಸ್ಟ್ ಇಂದಾನೆ ಹಾಕೊಂಡು ಹೋಗ್ಬೇಕು. ಈಗ ಫಾರ್ ಎಕ್ಸಾಂಪಲ್ RV ಕಾಲೇಜಲ್ಲಿ CS ಟಾಪ್ ಇದೆ ಅಂದ್ರೆ ನಿಮ್ಮ ರ್ಯಾಂಕ್ 1 lakh ಪ್ಲಸ್ ಇದ್ರು ನೀವು ಟಾಪ್ ಕಾಲೇಜಸ್ ಟಾಪ್ ಬ್ರಾಂಚಸ್ ನ ಫಸ್ಟ್ ಹಾಕಿ, ಅದಾದ್ಮೇಲೆ ನೀವು ನಿಮ್ಮ ರ್ಯಾಂಕ್ ಅಕಾರ್ಡಿಂಗ್ ಕಾಲೇಜಸ್ ಮತ್ತೆ ಬ್ರಾಂಚಸ್ ಹಾಕೊಂಡು ಹೋಗಿ. ಯಾವುದೇ ರಿಸ್ಟ್ರಿಕ್ಷನ್ ಇರಲ್ಲ, ನೀವು ಇಷ್ಟೇ ಕಾಲೇಜಸ್ ಹಾಕ್ಬೋದು ಅಂತ. ನೀವು ಎಷ್ಟಾದ್ರೂ ಕಾಲೇಜಸ್ ಎಷ್ಟಾದ್ರೂ ಬ್ರಾಂಚಸ್ ನೀವು ಅದರಲ್ಲಿ ಇನ್ಕ್ಲೂಡ್ ಮಾಡಬಹುದು. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇರ್ತಕ್ಕಂಥ ಎಲ್ಲಾ ಬ್ರಾಂಚಸ್ ಎಲ್ಲಾ ಕಾಲೇಜಸ್ ನೀವು ಇನ್ಕ್ಲೂಡ್ ಮಾಡಬಹುದು ನಿಮ್ಮ ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ಅಲ್ಲಿ. ಬಟ್ ಯಾವ ಒಂದು ಪ್ರಯಾರಿಟಿ ಆರ್ಡರ್ ಕೊಡ್ತೀರಾ ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಪ್ರಯಾರಿಟಿ ಆರ್ಡರ್ ಏನಂದ್ರೆ ಸಿಸ್ಟಮ್ ಸ್ಟಾರ್ಟಿಂಗ್ ಇಂದ ಚೆಕ್ ಮಾಡ್ತಾ ಹೋಗುತ್ತೆ. ನೀವು ಹಾಕಿರ್ತಕ್ಕಂಥ ಕಾಲೇಜಸ್ ನಿಮ್ಗೆ ಮ್ಯಾಚ್ ಆಗ್ತಿದ್ಯಾ ಇಲ್ವಾ, ಇಲ್ಲ ಅಂದ್ರೆ ನೆಕ್ಸ್ಟ್ ಕಾಲೇಜಿಗೆ ಹೋಗುತ್ತೆ. ಅದು ಆಗ್ತಿಲ್ಲ ಅಂದ್ರೆ ಅದೇ ನೆಕ್ಸ್ಟ್ ಅದ್ರ ಕೆಳಗಿರೋ ಕಾಲೇಜಸ್ ಹೋಗುತ್ತೆ. ಅದು ಆಗ್ತಿಲ್ಲ ಅಂದ್ರೆ ಅದ್ರ ಕೆಳಗಿರೋ ಕಾಲೇಜಸ್ ಹೋಗುತ್ತೆ. ಸೊ ಆ ಒಂದು ಪ್ರಯಾರಿಟಿ ಆರ್ಡರ್ ಅಲ್ಲಿ ಸೆಟ್ ಆಗುತ್ತೆ. ಈಗ ಫ್ರೀ ಇದ್ದೀರಾ, ಮನೇಲಿ ಕುತ್ಕೊಂಡು ಅನಲೈಸ್ ಮಾಡಿ ಹೇಗೆ ನೀವು ಒಂದು ಆಪ್ಷನ್ ಎಂಟ್ರಿ ಲಿಸ್ಟ್ ನ ಪ್ರಿಪೇರ್ ಮಾಡಬಹುದು. ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ, ನಿಮ್ಗೆ ರಿಪ್ಲೈ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.